ನಮಸ್ತೆ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದ. ಹಿರಿಯರಿಗೆ ಕಿರಿಯರಿಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ಹಸುಗಳಿಗೆ ನಾನು ಯಾವ ಥರ ಮೇವು ಕೊಡ್ತಾ ಇದ್ದೀನಿ ಮತ್ತು ಯಾವ ಪ್ರಮಾಣದಲ್ಲಿ ತಿಂಡಿ ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದೀರಿ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಏನು ಅಂದರೆ, ಇನ್ನು ಒಬ್ಬರು ಕಮೆಂಟ್ ಮಾಡಿದರು, 7 ರೂಪಾಯಿ ಅನುದಾನದ ದುಡ್ಡ 7 ರೂಪಾಯಿ ಮಾಡ್ತಾರಂತಲ್ಲ, ನಿಜಾನ ಮಾಡ್ತಾರ ಅಂತ. ಬ್ರದರ್, ಆಶ್ವಾಸನೆಗಳು ಕೊಟ್ಟಷ್ಟು ಸುಲಭ ಅಲ್ಲ, ಅವೆಲ್ಲನೂ ಜಾರಿ ಥರ ಅಂಥದ್ದು. ಈಗ 7 ರೂಪಾಯಿ ಕೊಡ್ತೀನಿ ಅಂತ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಹೇಳವ್ರೆ. ಮುಖ್ಯಮಂತ್ರಿ ಅವ್ರು ಹೇಳಿದ ಮಾತ್ರಕ್ಕೆ, ಅವರು ಜಾರಿ ಮಾಡೋದು ಮಾತ್ರಕ್ಕೆ KMF ನಮಗೆ ಕೊಡ್ತದೆ ಅನ್ನೋದು ಗ್ಯಾರಂಟಿ ಇನ್ನೂ ಇಲ್ಲ ಯಾವುದೇ ಪ್ರಮಾಣದಲ್ಲೂ. ಹಾಲಿನ ರೇಟ್ನು ಅಷ್ಟೇ. ಅದೇ ವಿಡಿಯೋ ಮಾಡ್ಬೇಕಾದ್ರೆ ಅವರು ಹೇಳಿದರು, 7 ರೂಪಾಯಿ 7.5 ರೂಪಾಯಿ ಜಾಸ್ತಿ ಮಾಡಿದ್ವಿ, ಡೈರೆಕ್ಟಾಗಿ ರೈತರುಗಳಿಗೆ ಸೇರ್ತದೆ ಅದು ಅಂತ. ನಮಗೆ ಸೇರೋದು ಎಷ್ಟು ಗೊತ್ತಾ? ಈ ವರ್ಷದಲ್ಲಿ ಕರೆಕ್ಟಾಗಿ 3.5 ರೂಪಾಯಿ ಜಾಸ್ತಿ ಆಗೈತೆ. ಫಸ್ಟು 31 ರೂಪಾಯಿ ಇತ್ತು, ಈಗ 34.5 ರೂಪಾಯಿ. ಆ ಫ್ಯಾಟ್ ಅಲ್ದೇ ಈಗಿರೋ ಅಂಥ ಬೆಲೆ, ಮೂಲ ಬೆಲೆ ಬಂದು ಫ್ಯಾಟು ಕೊಡ್ತಾಯಿಲ್ಲ. ನಮಗಂತೂ ಫ್ಯಾಟ್ ಮೇಲೆ ಕೊಡ್ತಾಯಿಲ್ಲ ನಮ್ಮ ಡೈರಿಲಿ. ನಿಮ್ಮ ಕಡೆ ಕೊಡ್ತಾರೋ ಏನೋ ಅಂತ ಗೊತ್ತಿಲ್ಲ, ನಮಗೆ ಮಾತ್ರ ಫ್ಯಾಟ್ ಮೇಲೆ ಕೊಡ್ತಾಯಿಲ್ಲ. ಎಷ್ಟು ನಮ್ಮ ಕೊಡಗಿನಲ್ಲಿ ಅದು ನಮ್ಮ ಹುಲ್ಸೆ ಹಾಲು ಒಕ್ಕೂಟದಲ್ಲಿ ಸಿಗ್ತಾ ಇರೋದು ಬಂದು 34 ರೂಪಾಯಿ 50 ಪೈಸೆ ಸಿಗ್ತೈತೆ. ಇನ್ನು ಅನುದಾನದ ವಿಷಯಕ್ಕೆ ಬಂದರೆ 5 ರೂಪಾಯಿ ಮಾಮೂಲಿ ಬರ್ತಾಯಿತೆ. ಈ ಸರ್ಕಾರ ಅಂತಲ್ಲ, ಮುಂಚೆಯಿಂದನೂ 5 ರೂಪಾಯಿ ಸಹಾಯಧನ ಬರ್ತಾನೆ ಇತ್ತು. ಈಗ 7 ರೂಪಾಯಿ ಮಾಡ್ತೀನಿ, ಜನವರಿಯಿಂದ ಮಾಡ್ತೀವಿ ಅಂತ ಹೇಳಿದರು. ನೋಡಬೇಕು ಯಾವಾಗಲಿಂದ ಜಾರಿಗೆ ಬರ್ತದೆ. ಅದು ಜಾರಿ ಆದರೂ ಸಮೇತ ಅದು ರೈತರ ಗಂಟ ತಲುಪ್ತದ ಇಲ್ಲ ಮಧ್ಯವರ್ತಿಗಳ ಗುಳುಂ ಸ್ವಾಹ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಈಗ 7 ರೂಪಾಯಿ ಗುಳುಂ ಸ್ವಾಹ ಆಯಿತು. 7 ರೂಪಾಯಿ ಮಾರಾಟ ಮಾಡೋರಿಗೆ, ತಗೊಳ್ಳೋ ಅಂಥವ್ರಿಗೆ 7 ರೂಪಾಯಿ ಜಾಸ್ತಿ ಮಾಡಿದ್ರು. ಅದು 7 ರೂಪಾಯಿ ನಮಗಂತೂ ಸಿಕ್ಕಲಿಲ್ಲ. ನಮ್ಮ ಹಸುಗಳು ಫೀಡಿನ ರೇಟ್ ಮಾತ್ರ ಜಾಸ್ತಿ ಮಾಡಿದ್ರು, ಅಷ್ಟು ಬಿಟ್ರೆ ರೈತರುಗಳಿಗೆ ಮಾತ್ರ 4 ರೂಪಾಯಿ ಸಿಕ್ಕಲಿಲ್ಲ, 3.5 ರೂಪಾಯಿ ಮಾತ್ರ ಸಿಕ್ಕಿದ್ದು. ಫಸ್ಟ್ ಜಾಸ್ತಿ ಮಾಡಿದ್ರಲ್ಲ, ಅದ್ರಲ್ಲಿ 1 ರೂಪಾಯಿ ಜಾಸ್ತಿ ಮಾಡಿದ್ರು. ಎರಡನೇ ಟ್ರಿಪ್ ಜಾಸ್ತಿ ಮಾಡಿದಾಗ 2.5 ರೂಪಾಯಿ ಜಾಸ್ತಿ ಮಾಡಿದ್ರು, ಅಷ್ಟು ಬಿಟ್ರೆ ರೈತರುಗಳಿಗೆ ಒಂದೇ, ಇನ್ನು ಅದೇ 3.5 ರೂಪಾಯಿ ಬಿಟ್ಟರೆ ನಯ ಪೈಸೆ ಜಾಸ್ತಿ ಮಾಡಿಲ್ಲ. ಫ್ಯಾಟ್ ಮೇಲೆ ರೈಟ್ ಕೊಡಬೇಕು ಅಂದರು. ಫ್ಯಾಟ್ ಮೇಲೆ ರೈಟು ನಮ್ಮ ಡೈರಿಲಂತೂ ಕೊಡ್ತಾ ಇಲ್ಲ. ಹಾಗೆ ಫ್ಯಾಟ್ ಮೇಲೆ ರೈಟ್ರು ಕೊಟ್ಟಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಫ್ಯಾಟು ಚೆನ್ನಾಗಿ ಬರ್ತಾಯಿತ್ತು. ಯಾಕೆಂದರೆ ನನಗೆ ಹಾಲು ಬ್ಲ್ಯಾಕ್ ಕೊಳವೆ, HF ಹಸುಗಳು, ಹಾಲು ಬ್ಲ್ಯಾಕ್ ಹಸುಗಳು ಎಲ್ಲ ಮಿಕ್ಸ್ ಇರೋದ್ರಿಂದವ ನನಗೆ ಫ್ಯಾಟ್ ಚೆನ್ನಾಗಿ ಬರ್ತದೆ. ಫ್ಯಾಟು 4.5 4.6 ಹಿಂಗೆಲ್ಲ ಬರ್ತದೆ. ಅಷ್ಟು ಫ್ಯಾಟ್ಗೆ SNF 9 ಗಂಟನೂ SNF ಬರ್ತೈತೆ ನನಗೆ. ಹಂಗೆ ಬರೋದ್ರಿಂದ ನನಗೆ ಒಳ್ಳೆ ದುಡ್ಡೇ ಸಿಕ್ಕೋದು. ನಮಗೆ ಫ್ಯಾಟ್ ಮೇಲಂತೂ ರೈಟ್ ಕೊಡ್ತಾ ಇಲ್ಲ. ಮಾಮೂಲಿ ರೈಟು 34.5 5 ರೂಪಾಯಿ ಸಹಾಯಧನ, 50 ಪೈಸೆ ಕಮ್ಮಿ 40 ರೂಪಾಯಿ ಬೀಳುತ್ತೆ. ಇನ್ನೂ ಮೇವು ಅದು ಹೇಳಿದ್ರಲ್ಲ, 7 ರೂಪಾಯಿ ಜಾಸ್ತಿ ಮಾಡ್ತಾರಾ ಇಲ್ವೋ ಅಂತ, ಅದಂತೂ ಸದ್ಯಕ್ಕಂತೂ ಹೇಳೋಕ್ಕಾಗಲ್ಲ. ಅವರು ಯಾವಾಗ ಜಾಸ್ತಿ ಮಾಡ್ತಾರೆ ಆಗಲೇ ಜಾಸ್ತಿ ಮಾಡ್ದಂಗೆ. ರೈತರುಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, KMFನವರು ಅವ್ರು ಹೇಳಿದ ತಕ್ಷಣಕ್ಕೆ ಜಾಸ್ತಿ ಆಗೋಲ್ಲ. ಅದು ಏನಿದ್ರು ನಮ್ಮ ಅಕೌಂಟಿಗೆ ಬರ್ತದಲ್ಲ ಅವತ್ತೇ ಗ್ಯಾರಂಟಿ. ಯಾರೂ ಜಾಸ್ತಿ ಮಾಡಿದ್ರು ಮಾಡ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಅವೆಲ್ಲ ನಾವು ರೈತರುಗಳು ಮಾಡಿದ್ರು ಅಂತ. ಈ ಕಬ್ಬಿನ ಬೆಲೆ ಜಾಸ್ತಿ ಮಾಡ್ತೀವಿ ಅಂದ್ಬಿಟ್ಟು ಮಾಡಿದ್ರಲ್ಲ, ಅದೇನು ಅದಾಯಿತು ಇದಾಯಿತು 3 ತಿಂಗಳಾಯಿತು, ಇನ್ನು ನಿಮ್ಮದು ಕಬ್ಬು ಚೆನ್ನಾಗಿಲ್ಲ ಅಂತ ಹೇಳಿದ್ರಲ್ಲ, ಆ ಥರ ಆಯ್ತದೆ ಅಷ್ಟೇ. ಹೇಳಬೇಕು ಅಂದರೆ ಅದೇ ಇನ್ನು ಮೇವಿನ ವಿಷಯಕ್ಕೆ ಅದು 7 ರೂಪಾಯಿ ಜಾಸ್ತಿ ಮಾಡ್ತಾರೆ, ಇದಾಯ್ತದೆ ಅಷ್ಟೇ. ಅದು ಮುಂದೆ ಕಾಯ್ದು ನೋಡಬೇಕು, ಕಾಯ್ದು ನೋಡ್ಕೊಳ್ಳೋಣ. ಇನ್ನು ಮೇವಿನ ವಿಷಯ ಕೇಳಿದರೆ, ಮೇವಿನ ವಿಷಯ ಹೇಳಬೇಕು ಅಂದರೆ, ಮೇವಿನ ವಿಚಾರದಲ್ಲಿ ಈಗ ನಾನು ಕೊಡ್ತಾ ಇರೋದು ಬಂದು 2 ಟೈಮ್ ಮೇವು ಕೊಡ್ತೀವಿ. ಬೆಳಗ್ಗೆ ಒಂದು 10 ಗಂಟೆ, ಒಂದು 11 ಗಂಟೆನೇ ಆಯ್ತದೆ ಅಂದ್ಕೊಳ್ಳಿ. ಯಾಕೆಂದರೆ ನಮ್ಮ ಅಮ್ಮ ನಾನು ಇಬ್ಬರೇ ಇರೋದ್ರಿಂದ ನಾವು ಕೆಲಸ ಎಲ್ಲನೂ ಮುಗಿಸಿ, ಹಾಲಿನ ಕೆಲಸ ಎಲ್ಲನೂ ಮುಗಿಸಿ, ಎಲ್ಲನೂ ಮೇವು ತಂದು ನಾವು ಕೊಡೋಣಷ್ಟೊತ್ತಿಗೆ ಸುಮಾರು ಹೊತ್ತು ಆಯ್ತದೆ. 11 ಗಂಟೆ, 10:30 11 ಗಂಟೆ ಅಂತೂ ಗ್ಯಾರಂಟಿ ಆಗೇ ಆಯ್ತದೆ. ಅಷ್ಟೊತ್ತು ಮೇವು ಕೊಡ್ತೀವಿ. ತಿಂಡಿ ಮೇವು ಎಲ್ಲನೂ ಅದೇ ಟೈಮ್ ಕೊಡೋದು. ಒಂದು 10ರಿಂದ 11 ಗಂಟೆ ಟೈಮ್ ಆಯ್ತದೆ ತಿಂಡಿ ಮೇವು ಕೊಡೋಣಷ್ಟೊತ್ತಿಗೆ, ಅಷ್ಟೊತ್ತು ಕೊಡ್ತೀವಿ. ಇನ್ನು ಸಂಜೆ ಸತಿಲೂ ಅಷ್ಟೇ, ಮೇವು ತಿಂಡಿ ಎಲ್ಲನೂ ಒಟ್ಟಿಗೆ ಒಟ್ಟಿನಲ್ಲಿ ಎಷ್ಟೊತ್ತು ಕೊಡ್ತೀವಿ ಅಂದರೆ ಒಂದು 4:15 ಹಂಗೆ ತಿಂಡಿ ಮೇವು ಕೊಟ್ಬಿಡ್ತೀವಿ. ಇನ್ನು ತಿರ್ಗಾ ಬೆಳಗ್ಗೆನೇ ಕೊಡೋದು. ಅಷ್ಟೊತ್ತು ಗಂಟೆ ಇನ್ನು ಯಾವುದು ಮೇವು ತಿಂಡಿ ಯಾವುದನ್ನೂ ಕೊಡೋಕೆ ಹೋಗಿಲ್ಲ. ದಿನದಲ್ಲಿ 2 ಟೈಮು, ನೀವು ಯಾವ ಟೈಮ್ ಫಿಕ್ಸ್ ಮಾಡ್ಕೋತೀರಿ ಆ ಟೈಮು ದಿನದಲ್ಲಿ 2 ಟೈಮು ಕೊಟ್ಕೊಳ್ಳಿ ಸಾಕು. ಆ ದಿನದಲ್ಲಿ 2 ಟೈಮು ಮೇವು ಕೊಟ್ಕೊಂಡ್ರೆ ಸಾಕು. ನಿಂತ್ಕೊಳೋದಿಲ್ಲ. 2 ಟೈಮು ಒಟ್ಟಿನಲ್ಲಿ ಮೇವು ಫೀಡು 2 ಟೈಮು ಕೊಟ್ಕೊಂಡ್ರೆ ಸಾಕಾಯ್ತದೆ. ಹೊಟ್ಟೆ ತುಂಬ ತಿಂದುಬಿಟ್ಟು ಮೇವ ಆದಷ್ಟು ಮೊಲಕು ಮಾಡಿದಷ್ಟು ನಿಮಗೆ ಹಾಲಿನ ಇಳುವರಿ ಜಾಸ್ತಿ ಆಯ್ತದೆ. ಜೊತೆಗೆ ಹಸುಗಳ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ಆದಷ್ಟು 2 ಟೈಮು ಅಥವಾ 1 ಟೈಮ್ ಕೊಡೋಂಗಾದ್ರೂ ಸಾಕು. ಏನು ಮೇವು ಕೊಡ್ತಾಯಿದ್ದೀವಿ ಅಂದರೆ, ನಾನೀಗ ಸದ್ಯಕ್ಕೆ ಕೊಡ್ತಾ ಇರೋದು
ಜೋಳದ ಕಡ್ಡಿ ಚೆಲ್ಲಿರ್ತೀವಲ್ಲ ಅದೇ ಜೋಳದ ಕಡ್ಡಿ ಅದರೊಳಗೆ ಒಂದು ಸ್ವಲ್ಪ ಕಳೆ ಎಲ್ಲ ಬಂದೈತೆ ಎಲ್ಲನೂ ಮಿಕ್ಸ್ ಮಾಡಿ ಒಟ್ನಲ್ಲಿ ಕುಯ್ದು ಹಾಕ್ತಾಯಿದ್ದೀನಿ. ಮಾತೆ ಜೋಳದ ಕಡ್ಡಿ ಕೊಡೋದಾದರೆ 2 ಟೈಮ್ ಕೊಡ್ತೀರೋ 1 ಟೈಮ್ ಕೊಡ್ತೀರೋ ನೀವು ಬಿಟ್ಟಿದ್ದು, ಬಟ್ ನಾವು ಹೊಟ್ಟೆ ತುಂಬುವಷ್ಟು ಕೊಡಿ ಅಷ್ಟೇ. ಹೊಟ್ಟೆ ಖಾಲಿ ಇರೋಂಗೆ ಕೊಡಬೇಡಿ, ಹೊಟ್ಟೆ ತುಂಬುವಷ್ಟು ಕೊಟ್ಕೊಳ್ಳಿ. ಹೊಟ್ಟೆ ತುಂಬುವಷ್ಟು ಕೊಟ್ಟರೆ ಸಾಕಾಗ್ತದೆ. ಸ್ವಲ್ಪ ಮೇವು ಕೊಟ್ಟರೆ ಸಾಲೋದಿಲ್ಲ, ಹಾಲು ಬರೋದಿಲ್ಲ. ಸುಮ್ಮನೆ ಹೇಳ್ತಾರಷ್ಟೇ ಇಷ್ಟು ಲಿಮಿಟಲ್ಲಿ ಮೇವು ಕೊಡಿ ಅಂತ. ಲಿಮಿಟಲ್ಲಿ ಮೇವು ಕೊಟ್ಟಷ್ಟು ಹಾಲು ಕಮ್ಮಿ. ಅಂದರೆ ಲಿಮಿಟಲ್ಲಿ ಮೇವು ಕೊಡಬೇಕು. ಹೆಂಗೆ ಗೊತ್ತಾ, ಪೂರ್ತಿ ಹೊಟ್ಟೆ ತುಂಬ ಒಂದೇ ಸತಿ ತಿನ್ನಿಸ್ಬಿಟ್ಟು ಬಿಟ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಸಣ್ಣಲುವೆ ಒಂದು ಸ್ವಲ್ಪ ಮೇವು ಹೊಟ್ಟೆನೂ ತುಂಬೋದಿಲ್ಲ. ಅವು ಮನಿಕೊಳ್ಳೋಂಗೂ ಇಲ್ಲ, ಮೊಲಕ್ ಮಾಡೋಂಗೂ ಇಲ್ಲ. ಟೈಮ್ ಕೊಡ್ದೇ ಸಣ್ಣದು ಸ್ವಲ್ಪ ಹಾಕಿದ್ರೆ ಹಾಲಿನ ಇಳುವರಿನೂ ಬರೋದಿಲ್ಲ, ಹಸುಗಳ ಆರೋಗ್ಯನೂ ಕೆಟ್ಟೋಯ್ತದೆ. ಆದಷ್ಟು 1 ಸತಿ ಅಥವಾ 2 ಸತಿ ಮೇವು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು, ಕೈ ಬಿಟ್ಬಿಡ್ಬೇಕು. ಅವು ತಿಂದುಬಿಟ್ಟು ಅದ್ರ ಪಾಡು ಅವು ಮೊಲಕ್ ಮಾಡ್ಕೊಂಡು ಮನಿಕೋಬೇಕು. ಈ ಬೆಳಗ್ಗೆ ಹಾಕಿದೋ ಮೇವ ಇಷ್ಟೊತ್ತು ಗಂಟೆ ಮೇವು ತಿಂದು ಆರಾಮದಲ್ಲಿ ಎಲ್ಲ ಮನಗಿದೆ. ಈಗ ನಾನು ಬಂದನಲ್ಲ, ಈ ಟೈಮು ಆಯಿತು, 4 ಗಂಟೆ ಆಗೋಕ್ಕಾಯ್ತು. ಈಗ ಮೇವೆಲ್ಲ ತರಬೇಕು ನಾನು ಹೋಗಿ. ಈ ಮೇವು ತಂದು ಹಾಕಬೇಕು. ಅದಕ್ಕೆಲ್ಲ ಎದ್ದು ನಿಂತ್ಕೊಂಡವೆ. ಫೀಡು ಅಷ್ಟೇ 2 ಟೈಮ್ ಕೊಡೋದು. ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ, ಬ್ರದರ್ ನಾವು ಜೋಳ, ಅಕ್ಕಿ ನುಚ್ಚು ಮತ್ತು ಹಿಂಡಿ ಮತ್ತು ಏನು ಚಕ್ಕೆ ಬೂಸ ಕೊಡ್ತಾಯಿದ್ದೀವಿ ಅಂತ ಕಮೆಂಟ್ ಮಾಡಿದ್ರಿ. ನಿಮಗೆ ಬಿಟ್ಟಿದ್ದು ಬ್ರದರ್, ನೀವು ಚಕ್ಕೆ ಬೂಸ ಕೊಡ್ತಾಯಿದ್ದೀರಿ ಅಂತ ಹೇಳಿದ್ರಿ. ಚಕ್ಕೆ ಬೂಸ ನಾನು ಕೊಡೋದಿಲ್ಲ. ಆದರೆ ಚಕ್ಕೆ ಬೂಸ ಕೊಟ್ಟರೆ ಒಳ್ಳೆಯದು, ಏನು ತೊಂದರೆ ಇಲ್ಲ. ಹಸುಗಳು ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿರ್ತವೆ, ಕೊಡ್ಬೋದು. ಕಡಲೆ ಹಿಂಡಿನ ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ. ಅದೇನು ಹೆಚ್ಚುವರಿ ಕೊಡಬೇಕು ಅಂತೇನಿಲ್ಲ. ಅದು ಹೆಚ್ಚುವರಿ ಕೊಟ್ಟರೆ ಏನು ತೊಂದರೆ ಆಯ್ತದೆ ಅನ್ನೋದಕ್ಕಿಂತ ಹಸುಗಳು ಸೆಮೆನ್ ಸ್ವಲ್ಪ ಕಡಲೆ ಹಿಂಡಿ ಕೊಟ್ಟರೆ ಒಂದು ಸ್ವಲ್ಪ ಸೆಮೆನ್ ಇಲ್ಲದು ಸ್ವಲ್ಪ ತೊಂದರೆ ಆಯ್ತದೆ. ಜಾಸ್ತಿ ಕೊಡೋಕೆ ಹೋಗ್ಬಾರ್ದು. ಏನೊಂದು ಸ್ವಲ್ಪ ಒಂದು ಟೈಮಿಗೆ ಒಂದು 100-200 ಗ್ರಾಮ್ ಕೊಟ್ಟರೆ ಸಾಕಾಯ್ತದೆ. ಅತಿ ಹೆಚ್ಚು ಅದಕ್ಕೆ ರೇಟು ಜಾಸ್ತಿ, ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಅದು ರೇಟ್ ಜಾಸ್ತಿ ಆಗಿರೋದ್ರಿಂದ ಕೊಡೋಕೆ ಹೋಗಬೇಡಿ. ಒಂದು ಸ್ವಲ್ಪ ಪ್ರಮಾಣದಲ್ಲೇ ಕೊಡಿ ಸಾಕು. ಇನ್ನು ಜೋಳದ ನುಚ್ಚು ನೀವು ಫೀಡ್ ಕೊಡ್ತಾಯಿಲ್ಲ ಅಂದ್ರಲ್ಲ, ಜೋಳದ ನುಚ್ಚು ಎಷ್ಟು ಕೊಟ್ಟರು ಏನು ತೊಂದರೆ ಇಲ್ಲ, ಕೊಡ್ಬೋದು. ಹಸುವಿನ ಹಾಲು ಇಳುವರಿ ಮೇಲೆ ಒಂದು 2.5-3 kg ಕೊಟ್ಕೊಂಡು 10 ಲೀಟ್ರ್ ಹಾಲು ಕೊಡೋ ಅಂಥ ಹಸುಗಳಿಗೆಲ್ಲ ಒಂದು 2 kg 2.5 kg ಜೋಳದ ನುಚ್ಚು ಕೊಡ್ಬೋದು. ಅಕ್ಕಿ ನುಚ್ಚು ಮಾತ್ರ ಸ್ವಲ್ಪ ಕಮ್ಮಿನೇ ಕೊಡಿ. ಅಕ್ಕಿ ನುಚ್ಚು ಕೊಟ್ಟರು ಏನು ತೊಂದರೆ ಇಲ್ಲ. ಸ್ವಲ್ಪ ಪ್ರಮಾಣದಾಗ ಕೊಡಿ. ಒಂದು ಅರ್ಧ kg, 1/4 kg, ಅರ್ಧ kg ಅಕ್ಕಿ ನುಚ್ಚು, ಒಂದು 2.5 kg ಅಷ್ಟು ಜೋಳದ ನುಚ್ಚು, ಒಂದು ಮುಕ್ಕಾಲು kg ಅಷ್ಟು ಎಲೆ ಬೂಸ, ಒಂದು 100 ಗ್ರಾಮ್ ಅಥವಾ 200 ಗ್ರಾಮ್ನಷ್ಟು ಕಡಲೆ ಹಿಂಡಿ. ಇಷ್ಟು ಕೊಟ್ಕೊಂಡ್ರೆ ಸಾಕಾಯ್ತದೆ ನನ್ನ ಪ್ರಕಾರ. ನಾನು ಕಡಲೆ ಹಿಂಡಿ ಬಳಸೋದಿಲ್ಲ ಜಾಸ್ತಿಯ. ಎಲೆ ಬೂಸ ಅದು ಸ್ವಲ್ಪ ಕಮ್ಮಿ. ರವೆ ಬೂಸ ಬಳಸ್ತೀನಿ ಮತ್ತು ಜೋಳದ ನುಚ್ಚು ಬಳಸ್ತೀವಿ. ಜೋಳದ ನುಚ್ಚು ಯಾವಾಗಲೂ ಬಳಸ್ತೀವಿ. ಎಲೆ ಬೂಸ ಅಷ್ಟು ಬಳಸೋದಿಲ್ಲ. ಯಾಕೆ ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಕರ ಹತ್ತಂಥ ಹಸುಗಳು ಮಾತ್ರ ಕರ ಹತ್ತಾಗ ಒಂದು ತಿಂಗಳ ಗಂಟ ಎಲೆ ಬೂಸ ಬಳಸ್ತೀವಿ. ಎಲೆ ಬೂಸ ಮತ್ತು ಅವಕ್ಕೊಂದು 20 ಗಂಟೆ ತಿಂಗಳ ಗಂಟ ಬಳಸಲೇಬೇಕು. ಗಬ್ಬದಲ್ಲೂ ಅಷ್ಟೇ ಒಂದು ವಾರ ಕರುವ 15 ದಿವಸ ಕರು ಹಾಕೋದು ಅನ್ನೋ ಹಂಗೆ ಬಳಸ್ತೀವಿ. ಇನ್ನು ಹೆಚ್ಚುವರಿಯಾಗಿ ಜೋಳದ ನುಚ್ಚು ಗಬ್ಬದಸ್ಕೊಳಗೆ ನಾನು ಕೊಡೋದಿಲ್ಲ, ಅಕ್ಕಿ ನುಚ್ಚು ಕೊಡೋಕ್ಕಿಲ್ಲ. ಮಾಮೂಲಿ ಡೈರಿಯಿಂದ ಏನು ಕೊಡ್ತಾರೆ ಫೀಡು, ಒಂದು ಸ್ವಲ್ಪ ರವೆ ಬೂಸ, ಸ್ವಲ್ಪ ಫೀಡು, ಸ್ವಲ್ಪ ಎಲೆ ಬೂಸ, ಎಲ್ಲದರಿಂದ ಒಂದು 10 ಲೀಟ್ರ್ ಹಾಲು ಬರೋ ಅಂಥ ಹಸುಗಳು ದೊಡ್ಡ ಹಸುಗಳಾದ್ರೆ ಒಂದು 2-2.5 kg ಅಷ್ಟು ಗಬ್ಬದಸ್ಕೊಳಗೆ ಕೊಡ್ತೀನಿ. ಕರು ಹಾಕಿದ್ಮೇಲೂ ಅಷ್ಟನ್ನೇ ಕೊಡ್ತೀನಿ 20 ದಿವಸ ಗಂಟ. 20 ದಿವಸ ಆದಮೇಲೆ ಸ್ವಲ್ಪ ಅಂದರೆ ನಾವು ಜೋಳ ಮತ್ತು ಕರು ಹಾಕಿದ್ಮೇಲೆ ಜೋಳ ಮತ್ತು ಈ ರಾಗಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ತರಿ ಮಾಡಿಸ್ಕೊಂಬಂದು ಕರು ಹತ್ತಾಗ 15-20 ದಿವಸ ಗಂಟ ಅಂಬ್ಲಿ ಕಾಯಿಸ್ಕೊಡ್ತೀವಿ. ಆಮೇಲೆ ಅದನ್ನು ಕೊಟ್ಕೊಂಡು ಫೀಡಿನ ಜೊತೆಗೆ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇರ್ತೀವಿ. ಹಾಗಾಗಿ ಹಾಲಿನ ಇಳುವರಿ ಹಸುಗಳಲ್ಲಿ ಮುಂದಕ್ಕೆ ಜಾಸ್ತಿ ಬರ್ತದೆ. ನೀವು ಫಸ್ಟೇ ತಿಂಡಿ ಕೊಟ್ಬಿಟ್ರೆ ಕರು ಹತ್ತಾಗ ಇಳುವರಿ ಸ್ವಲ್ಪ ಕಮ್ಮಿ ಆಯ್ತದೆ. ನೀವು ಯಾವ ಥರ ಕೊಡ್ತಾಯಿದ್ದೀರಿ ಅದು ನೋಡ್ಕೊಂಡು ಕೊಡಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಮೇವು ತಿಂಡಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು. ನಮ್ಮನೆ ಹಸುಗಳು ಈಗ ಸ್ವಲ್ಪ ಮೇವು ನನಗೂ ಕಂಟ್ರೋಲ್ ಆಗಿತ್ತು. ಮೇವು ಅದು ಕಂಟ್ರೋಲ್ ಆಯಿತು ಅಂತ ನಾನೇನು ಹಸುಗಳು ಕಮ್ಮಿ ಮಾಡಿಲ್ಲ. ನಮಗೆ ತೊಂದರೆ ಆದರೂ, ನಮಗೆ ಲಾಸ್ ಆದರೂ, ನಾವು ಏನೋ ತೊಂದರೆ ಆಯಿತು ಅಂದ್ಬಿಟ್ಟು ಹಸುಗಳು ಮೇವು ಕೊಡೋದ್ರ ಮೇಲೆ ದಯವಿಟ್ಟು ಯಾರು ಅಷ್ಟೇ ನಮಗೆ ಲಾಸ್ ಆಯ್ತದೆ ಇವತ್ತಿಲ್ಲ ಅಂದರೆ ನಾಳೆ ಲಾಸ್ ಆಗೇ ಆಯ್ತದೆ, ಇವತ್ತಿಲ್ಲ ಅಂದರೆ ನಾಳೆ ಲಾಭ ಆಗೇ ಆಯ್ತದೆ. ಹಸುಗಳಿಗೆ ಮಾತ್ರ ಮೇವ ಕಮ್ಮಿ ಮಾಡಬೇಡಿ. ಆದಷ್ಟು ಹೊಟ್ಟೆ ತುಂಬ ಮೇವು ಕೊಡಿ. ಅವು ಚೆನ್ನಾಗಿದ್ದರೆ ಮುಂದಕ್ಕೆ ನಿಮಗೂ ಆದಾಯನೂ ಆಯ್ತದೆ. ಹಸುಗಳು ಚೆನ್ನಾಗಿದ್ದರೆ ನಮ್ಮ ಮನಸ್ಸು ಒಂದು ಸ್ವಲ್ಪ ನೆಮ್ಮದಿ ಇರ್ತದೆ. ಹಸುಗಳೇ ಕೆಟ್ಟೋಯ್ತು ಅಂದರೆ ಮುಂದಕ್ಕೆ ಹಾಲಿನ ಇಳುವರಿನೂ ಇಲ್ಲ, ಏನೋ ಒಂಥರ ಬೇಜಾರಾಗಿರ್ತದೆ. ಈಗ ಒಂದು ಸತಿ ನನಗೆ ಕೊಟ್ಟಿಗೆ ಒಳಗೆ ದನ ಬಡ್ಕೋಬಾರ್ದು. ಹೊಟ್ಟೆ ತುಂಬ ಯಾವಾಗಲೂ ಮೇವು ತಿನ್ನಬೇಕು, ಚೆನ್ನಾಗಿರ್ಬೇಕು. ಕೊಟ್ಟಿಗೆ ಒಳಗೆ ಬಡ್ಕೊಂಡ್ರೆ ಅದೇನೋ ಅವತ್ತು ಮನಸ್ಸು ಸಮಾಧಾನ ಆಗೋದಿಲ್ಲ. ಒಂದು 2 ಹಸುಗಳು ಅವು ಏನೇ ನಾವು ಎಷ್ಟೇ ಮೇವು ಕೊಟ್ಟರು ನಮ್ಮ ಶಕ್ತಿ ಐತಲ್ಲ, ಅದು ಎಷ್ಟೇ ಮೇವು ಕೊಟ್ಟರು ಬಡ್ಕೋತಲ್ಲೇ ಇರ್ತಾರೆ. ಅಂಥವಕ್ಕೆಲ್ಲ ಏನು ಮಾಡೋಕ್ಕಾಗಿಲ್ಲ. ಬಾಕಿ ಅಂಥ ಹಸುಗಳು ಮಾತ್ರ ಬಡ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೆ ಯಾವಾಗಲೂ ಮೇವು ಕೊಡಬೇಕು. ಅದು ಹೊರಗಡೆ ಬಿಟ್ಟು ಮೇಯ್ತು ಪಟ ಮಾಡಿದ್ರಿಂದ ನಮ್ಮ ಶಕ್ತಿಗೆ ಯಾವಾಗಲೂ ಬಾಯಿ ಕಟ ಅಂತ ಆಡಿಸ್ತಾ ಇರಬೇಕು. ಇನ್ನು ಇವಕ್ಕೆಲ್ಲ ಅಷ್ಟೇ 2 ಟೈಮ್ 3 ಟೈಮ್ ಮೇವು ಕೊಡ್ತೀವಿ. ನಮ್ಮ ಲಕ್ಷ್ಮಿ ಅವಕ್ಕೆಲ್ಲ 2 ಟೈಮ್ ಮೇವು, 2 ಟೈಮ್ ತಿಂಡಿನೂ ನಿಮ್ಮ ಹುಲ್ಲಿನ ಜೊತೆಲೆ
ಈಗೆಲ್ಲ ಸೈಲೇಜು, ಜೋಳದ ಕಡ್ಡಿ, ಸೀಮೌಲ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾವ್ರೆ. ನಾನು ಆ ಥರ ಏನೂ ಟ್ರೈ ಮಾಡಿಲ್ಲ. ಆದಷ್ಟು ಜೋಳದ ಕಡ್ಡಿ ಕೊಡೋದಾದ್ರೂ 2 ಟೈಮ್ ಕೊಡೋಕ್ಕೆ, ಒಂದೇ ಟೈಮ್ ಕೊಡೋಕ್ಕೆ ಪ್ರಯತ್ನ ಮಾಡಿ. ಹಾಲಿಲ್ವಾ 2 ಟೈಮ್ ಕೊಡೋಕ್ಕೆ ಪ್ರಯತ್ನ ಮಾಡಿ, ಸಾಕಾಯ್ತದೆ. ವಿಡಿಯೋ ಸುಮ್ಮನೆ ಕೊರಿತಾ ಇದ್ದೀನಿ ಅನಿಸುತ್ತೆ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನಗೆ ಗೊತ್ತಿರೋಂಥ ಮಾಹಿತಿ ನಾನು ಹಂಚ್ಕೋತೀನಿ. ನಿಮ್ಗಳಿಗೆ ಏನಾರೋ ಮಾಹಿತಿ ಗೊತ್ತಿದ್ದರೆ, ನನ್ನಲ್ಲಿ ಏನಾರು ತಪ್ಪಾಯ್ತಾ ಇದ್ದರೆ ಅದನ್ನು ಹೇಳಿ, ಕಮೆಂಟ್ ಮೂಲಕ ತಿಳಿಸಿ. ನಾನು ಒಂದು ಸ್ವಲ್ಪ ತಿಳ್ಕೊತೀನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ.